ಸೊ ಗೈಸ್, ನೀವು ಫಸ್ಟು ಈ ಚಾನಲ್ನ ನೋಡಿ ಕ್ಯಾಟ್ ಟೈಮ್ ಅಂದ್ಬಿಟ್ಟು. ಸೊ ಈ ಚಾನಲಲ್ಲಿ ಎಷ್ಟು ಇವರು ವೀಡಿಯೋಸ್ ಆಗಿದ್ದಾರೆ, ಬರೀ 23 ವೀಡಿಯೋ ಹಾಕಿಬಿಟ್ಟು 3.5 ಲಕ್ಷ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ. ಆ್ಯಂಡ್ ಇವ್ರು ವೀಡಿಯೋ ಯಾವ ಥರ ಮಾಡ್ತಾರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. ಇವ್ರು ಬಂದುಬಿಟ್ಟು ಶಾರ್ಟ್ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡೋದು, ಓಕೆನಾ. ಬರೀ ಶಾರ್ಟ್ ವೀಡಿಯೋ ಹಾಕಿ ಅದೂ ಎ ಐ ವೀಡಿಯೋಸ್ಗಳನ್ನ ಹಾಕಿ AI ವಾಯ್ಸ್ ಎಲ್ಲ ಕೊಟ್ಟು ಲೈಕ್ ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಿ ಇಷ್ಟು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡಿದ್ದಾರೆ. ಬರೀ ಎಷ್ಟು ವೀಡಿಯೋಸಲ್ಲಿ 28 ವೀಡಿಯೋಸಲ್ಲಿ. ಇವ್ರದ್ದು ಪಾಪ್ಯುಲರ್ ವೀಡಿಯೋದಲ್ಲಿ ನಾವು ನೋಡಿದರೆ 12 ಮಿಲಿಯನು, 5 ಮಿಲಿಯನು, 10 ಮಿಲಿಯನು, 5 ಮಿಲಿಯನ್ ಎಲ್ಲ ಮಿಲಿಯನ್ಸಲ್ಲೇ ಬಂದುಬಿಟ್ಟು ವ್ಯೂಸು ಬಂದಿದೆ, ಓಕೆನಾ. ಇವ್ರ ಚಾನಲ್ಲು ಬಂದುಬಿಟ್ಟು ಮಾನಿಟೈಸೇಷನ್ ಆಗಿದೆ, ನೀವು ನೋಡ್ಬೋದು, ಓಕೆನಾ. ಸೊ ಇದೇ ಥರ ವೀಡಿಯೋಸ್ ನೀವು ಯಾವ ಥರ ಮಾಡ್ಬೋದು. ಬೈ ಚಾನ್ಸ್ ನಿಮಗೆ ಮಾಡಬೇಕಂದ್ರೆ ಲೈಕ್ ನೀವು ChatGPTಯಲ್ಲಿ ಕ್ಯಾಟ್ ಸ್ಟೋರಿ ಅಂತ ಕಳಿಸ್ಬಿಟ್ಟು ಇನ್ನು ಕೆಳಗಡೆ ಪ್ರಾಂಪ್ಟ್ ಕೇಳಿಬಿಟ್ಟು ಅದು ಬೇರೆ ವೆಬ್ಸೈಟಿಂದ ಜನ್ರೇಟ್ ಮಾಡಬೇಕು, ಓಕೆನಾ. ಸೊ ನಾವು ಕಾಪಿ ಪೇಸ್ಟ್ ಯಾವ ಥರ ಮಾಡೋದು, ಲೈಕ್ ಒಂದು ಆ್ಯಪ್ ಇದೆ, ಚೈನೀಸ್ ಆ್ಯಪು. ಆ ಆ್ಯಪಲ್ಲಿ ನಾವು ಯಾವ ಥರ ಕಾಪಿ ಪೇಸ್ಟ್ ವೀಡಿಯೋ ಮಾಡ್ಬೋದು, ನಮ್ಮ ವೀಡಿಯೋ ಆಗಿ ಯಾವ ಥರ ಮಾಡೋದು, ನಮಗೆ 100% ಕಾಪಿರೈಟ್ ಬರಬಾರ್ದು, ಯಾವ ಥರ ಅಲ್ಲಿಂದ ತೆಗೆದುಬಿಟ್ಟು ಯಾವ ಥರ ನಾವು ಎಡಿಟ್ ಮಾಡಿಬಿಟ್ಟು AI ವಾಯ್ಸ್ ಕೊಟ್ಬಿಟ್ಟು ಯಾವ ಥರ ನಾವು ವೀಡಿಯೋಸ್ಗಳನ್ನ ಮಾಡೋದಂತ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಆ್ಯಂಡ್ ನಮಗೆ ಒಂದು ಆ್ಯಪ್ ಬೇಕು ಇದಕ್ಕಿಂತ ಮುಂಚೆ. ಸೊ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಇಲ್ಲಿ ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. KW ವಿಡಿಯೋ ಡೌನ್ಲೋಡರ್ ಏನಿದೆ ಇದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಚೈನೀಸ್ ಆ್ಯಪ್ ಏನಿದೆ ಅದನ್ನು ನಿಮಗೆ ಯಾವುದರಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ, ಅಲ್ಲಿಂದ ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಅಲ್ಲಿಂದ ನಮಗೆ ವಿಡಿಯೋನ ಕಾಪಿ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಇದು ಬಂದುಬಿಟ್ಟು ನಿಮಗೆ ವಾಟರ್ ಮಾರ್ಕ್ ಸಿಗಲ್ಲ, ಓಕೆನಾ. ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡಿದರೆ ನಿಮಗೆ ವಾಟರ್ ಮಾರ್ಕ್ ಬರುತ್ತೆ. KW ವಿಡಿಯೋ ಡೌನ್ಲೋಡರಿಂದ ನೀವು ಡೌನ್ಲೋಡ್ ಮಾಡಿದರೆ ನಿಮಗೆ ಯಾವುದೇ ವಾಟರ್ ಮಾರ್ಕ್ ಅಲ್ಲಿ ನೋಡೋಕ್ಕೆ ಸಿಗಲ್ಲ, ಓಕೆನಾ. ಇದು ಚೈನೀಸ್ ಆ್ಯಪ್ ಏನಿದೆ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ಕೊಟ್ಬಿಡ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು, ಓಕೆನಾ. ಇಲ್ಲಿ ಇದೆಯಲ್ಲ, ಇದು ಚೈನೀಸ್ ಆ್ಯಪು. ಸೊ ಸಿಂಪಲಿ ನಾವು ಈ ಚೈನೀಸ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಒಬ್ಬರದ್ದು ಪೇಜ್ ಇದೆ, ಅಂದರೆ ಒಂದು ಪೇಜು, ಆ ಪೇಜ್ನ ನಾನು ನಿಮಗೆ ನನ್ನ ಚಾನಲ್ ಏನಿದೆ ಅದರಲ್ಲೇ ಕೊಟ್ಬಿಡ್ತೀನಿ, ಓಕೆನಾ. ನೀವು ಅಲ್ಲಿಂದ ಡೈರೆಕ್ಟ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೋಡಿ ಗೈಸ್, ಇವ್ರದ್ದು ಪೇಜ್ ಏನಿದೆ, ಇವ್ರ ಪೇಜು ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಡೌನ್ಲೋಡ್ನ ಮಾಡ್ಕೋಬೋದು. ಈ ಆ್ಯಪ್ನು ನಿಮಗೆ ಕೊಡ್ತೀನಿ. ಇವರು ಚಾನಲ್ ಏನಿದೆ ಇವ್ರದ್ದು ಏನು ID ಇದೆ, ಈ ID ಕೂಡ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ. ನೀವು ವೀಡಿಯೋಸ್ಗಳು ಇಲ್ಲಿಂದ ಯಾವ್ದು ಬೇಕು ಆ ವೀಡಿಯೋಸ್ನ ನೀವು ತಗೋಬೋದು, ಓಕೆನಾ. ನಾನು ಇಲ್ಲಿಂದ ಯಾವುದಾದ್ರೂ ಒಂದು ವೀಡಿಯೋ ಡೌನ್ಲೋಡ್ ಮಾಡ್ಕೊತೀನಿ. ನಿಮಗೆ ಯಾವ ವೀಡಿಯೋ ಬೇಕು ನೀವು ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ. ಇಲ್ಲಿ ತುಂಬ ವೀಡಿಯೋಸ್ ನೋಡೋಕ್ಕೆ ಸಿಗುತ್ತೆ, ಎಲ್ಲ AI ಇಂದ ಕ್ರಿಯೇಟ್ ಆಗಿರೋದು, ಓಕೆನಾ ಗೈಸ್. ಸೊ ಸಿಂಪಲಾಗಿ ಅಂದ್ಕೊಳ್ಳಿ, ನನಗೆ ಈ ಆನೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಸೊ ನಮಗೆ ಏನು ಮಾಡಬೇಕು, ಈಗ ಈ ಆನೆ ವಿಡಿಯೋನ ಡೌನ್ಲೋಡ್ ಮಾಡಬೇಕು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ವಾಟರ್ ಮಾರ್ಕ್ ಏನಿದೆ ನಿಮಗೆ ಇದು ನೋಡೋಕ್ಕೆ ಸಿಗಲ್ಲ, ಇಲ್ಲಾಂದರೆ ನಿಮಗೆ ವಾಟರ್ ಮಾರ್ಕ್ ಬರುತ್ತೆ ಈ ಆ್ಯಪ್ದು. ನಾವು ಏನು ಮಾಡಬೇಕು, ಇಲ್ಲಿಂದ ಶೇರ್ ಬಟನ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಕಾಪಿ ಲಿಂಕ್ ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ಕಾಪಿ ಲಿಂಕ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು, ಓಕೆನಾ. ಕ್ಲಿಕ್ ಮಾಡಾದಮೇಲೆ ಈಗ ಡೈರೆಕ್ಟ್ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ನಾವು ಏನು ಡೌನ್ಲೋಡ್ ಮಾಡಿದ್ವಿ ಪ್ಲೇಸ್ಟೋರಿಂದ, ಓಕೆನಾ. ಆ ಆ್ಯಪ್ ಏನಿದೆ ಡೌನ್ಲೋಡ್ ಮಾಡಿದ್ವಲ್ಲ ವಿಡಿಯೋ ಡೌನ್ಲೋಡರ್ ಅಂತ. ಸೊ ನಾನು ಇಲ್ಲಿಂದನೇ ಓಪನ್ ಮಾಡ್ಕೋತೀನಿ, KW ವಿಡಿಯೋ ಡೌನ್ಲೋಡರ್ ಅಂತ. ಸೊ ಇಲ್ಲಿ ನೋ ವಾಟರ್ ಮಾರ್ಕ್ ಅಂತ ಇದೆ, ಓಕೆನಾ. ಸೊ ಇದನ್ನ ಓಪನ್ ಮಾಡಿದ್ದು ನಮ್ಮದು ಏನಾಗುತ್ತೆ, ಆ ಲಿಂಕ್ ಬಂದುಬಿಟ್ಟು ರಿಡೈರೆಕ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಆ್ಯರೋ ಬಟನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಡೌನ್ಲೋಡ್ ಬಟನು, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ವಿಡಿಯೋ ಏನಿದೆ ಡೌನ್ಲೋಡ್ ಆಗಿ ಬಂದುಬಿಡುತ್ತೆ, ಓಕೆನಾ. ಸೊ ನೋಡ್ಬೋದು ನಮ್ಮದು ಇಲ್ಲಿ ಪ್ರಾಸೆಸಿಂಗ್ ತಗೊಳ್ತಾ ಇದೆ ಆ್ಯಂಡ್ ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿ ಬಂದಿದೆ. ಈಗ ನಮ್ಮದು ವಿಡಿಯೋ ಏನಿದೆ ಅದು ಆಲ್ಬಮಲ್ಲಿ ಸೇವ್ ಆಗಿರುತ್ತೆ, ನೀವು ನೋಡ್ಬೋದು. ಇಲ್ಲಿ ಆಲ್ಬಮಲ್ಲಿ ನಮ್ಮ ವಿಡಿಯೋ ಏನಿದೆ ಬಂದುಬಿಟ್ಟು ಸೇವ್ ಆಗಿದೆ, ಓಕೆನಾ. ಸೊ ಈಗ ನಾವು ಏನು ಮಾಡಬೇಕು, ಇದನ್ನು ಎಡಿಟ್ ಮಾಡಬೇಕು. ಎಡಿಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಏನು ಬೇಕು, ಇದ್ರದ್ದು ಸ್ಟೋರಿ ಬೇಕು, ಓಕೆನಾ. ನೀವು ಗ್ಯಾಲರಿಯಲ್ಲಿ ಹೋಗಿಬಿಟ್ಟು ಒಂದು 3 to 4 ಟೈಮ್ಸ್ ನೋಡಿದರೆ ನಿಮ್ಗೆ ಏನಿದೆ ಸ್ಟೋರಿ ಏನಿದೆ ಇದರದ್ದು ಮೈಂಡಿಗೆ ಬಂದುಬಿಡುತ್ತೆ, ಓಕೆನಾ. ಸೊ ನೀವೇನು ಮಾಡಬೇಕು, ಲೈಕ್ ಒಂದು 50 ವರ್ಡ್ಸ್ದು ಲೈಕ್ ಸ್ಟೋರಿ ನಿಮ್ಮ ಮೈಂಡಿಗೆ ಬಂದಿದೆಯಲ್ಲ, ಈಗ ವಿಡಿಯೋ ನೋಡಿದಾಗ ಯಾರಿಗೂ ಸ್ಟೋರಿ ಬರುತ್ತೆ ನೋಡಿ. ಈಗ ವಿಡಿಯೋ ನೋಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಈಗ ವಿಡಿಯೋ ನೋಡಿ ಗೈಸ್, ಇಲ್ಲಿ ದೊಡ್ಡ ಆನೆ ಏನಿದೆ ಹಳ್ಳದಲ್ಲಿ ಬಿದ್ದುಬಿಟ್ಟು
ಬಂದುಬಿಡ್ತು. ಸೊ ಇದು ಅಳ್ತಾ ಇರುತ್ತೆ. ಅವರು ಓನರ್ ಏನಿರುತ್ತೆ ಬರ್ತಾರೆ, ಅವ್ರ ಓನರ್ ಬಂದು ಪೊಲೀಸ್ಗೆ ಕಾಲ್ ಮಾಡ್ತಾರೆ. ಪೊಲೀಸ್ ಅವ್ರು ಬಂದುಬಿಟ್ಟು ಹೆಲಿಕಾಪ್ಟರ್ನ ತಗೊಬಂದು ಆ ದೊಡ್ಡ ಆನೆಗೆ ಏನು ಮಾಡ್ತಾರೆ, ಕಾಪಾಡ್ತಾರೆ. ಓಕೆನಾ. ಆದಮೇಲೂ ಕೂಡ ಈ ಆನೆ ಅಳ್ತಾ ಇರುತ್ತೆ. ಸೊ ಏನಕ್ಕೆ ಅಂದರೆ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತ. ಓಕೆನಾ. ಸೊ ಈ ಥರ ನಿಮ್ಮ ಮೈಂಡಿಗೆ ಬಂದುಬಿಡುತ್ತೆ ನೀವು ಆ ವಿಡಿಯೋಸ್ನ ನೋಡಿದರೆ. ಓಕೆನಾ. ಸೊ ಈ ಥರ ಒಂದು ನೋಡಿಕೊಂಡು ಆಮೇಲೆ ನೀವೇನು ಮಾಡಿ, ನಿಮ್ಮದು ನೋಟ್ಬುಕ್ ಇರುತ್ತಲ್ಲ, ಸೊ ನೋಟ್ಬುಕ್ ಸಿಂಪಲಿ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಿಮಗೆ ಫಸ್ಟ್ ಕೆಲಸ ಏನು ಮಾಡಬೇಕು, ಇಲ್ಲಿ ನೋಟ್ಬುಕ್ಕಲ್ಲಿ ನೋಡಿ ನಾನು ಆಲ್ರೆಡಿ ಬರೆದಿಟ್ಟಿದ್ದೀನಿ. ಸೊ ಈ ಥರ ನೀವು ಬಂದುಬಿಟ್ಟು ಟೈಪ್ ಮಾಡ್ಕೋಬೇಕು. ಆ್ಯಂಡ್ ಗೈಸ್, ನೀವು ಕನ್ನಡ ಇರೋ ಟೆಕ್ಸ್ಟ್ನ ಏನಿದೆ ಇಲ್ಲಿ ರೆಕಾರ್ಡ್ ಬಟನ್ ಕಾಣಿಸ್ತಿದೆಯಲ್ಲ, ಆ ರೆಕಾರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ವಾಯ್ಸ್ ರೆಕಾರ್ಡ್ ಆಗುತ್ತೆ. ನೀವು ಮಾತಾಡೋದು ಕನ್ನಡದಲ್ಲಿ ಟೈಪ್ ಆಗುತ್ತೆ. ಆ ಕೀವರ್ಡ್ ಏನಿದೆ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಆ ಕೀಬೋರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕನ್ನಡನೂ ಇರುತ್ತೆ, ಇಂಗ್ಲೀಷ್ನೂ ಇರುತ್ತೆ. ನೀವು ಏನು ಮಾಡ್ತೀರಾ ಅದು ಟೈಪ್ ಆಗ್ತಾ ಹೋಗುತ್ತೆ. ಓಕೆನಾ. ಆ ಥರ ನೀವು ಕೀಬೋರ್ಡ್ ಏನಿದೆ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಸಿಂಪಲಿ ಇದನ್ನು ನಾವೇನು ಮಾಡಬೇಕು, ಕಾಪಿ ಮಾಡಿಕೊಂಡು ವಾಯ್ಸ್ ರೂಪದಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಸಿಂಪಲಿ ನಾವು ಇಲ್ಲಿಂದ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡು ಆದಮೇಲೆ ಪ್ಲೇ ಸ್ಟೋರಿಗೆ ಬರೋಣ. ಓಕೆನಾ. ನಮಗೆ ಈಗ ವಾಯ್ಸ್ ಬೇಕಲ್ಲ ಫ್ರೀಯಾಗಿ. ಸೊ ವಾಯ್ಸ್ಗೆ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡಿ ಜೆಮಿನೈ ಅಂತ. ಓಕೆನಾ. ಜೆಮಿನೈ ಅಂತ ಸರ್ಚ್ ಮಾಡಿ. ಈ ಆ್ಯಪ್ ಏನಿದೆ ಸಿಂಪಲಿ ನೀವೇನು ಮಾಡಬೇಕು, ಇಲ್ಲಿಂದ ಡೌನ್ಲೋಡ್ನ ಮಾಡ್ಕೋಬೇಕು ಜೆಮಿನೈಯಲ್ಲಿ. ಇಲ್ಲಿ ನೀವು ಫ್ರೀಯಾಗಿ ಅನ್ಲಿಮಿಟೆಡ್ ವಾಯ್ಸ್ನ ನೀವು ಇಲ್ಲಿಂದ ರೆಕಾರ್ಡ್ ಮಾಡ್ಕೋಬೋದು. ಓಕೆನಾ. ಸೊ ಸಿಂಪಲಿ ನಾನು ಇದನ್ನು ಓಪನ್ನ ಮಾಡ್ಕೋತೀನಿ, ಜೆಮಿನೈ ಏನಿದೆ ಅದನ್ನು. ಅದಾದಮೇಲೆ ನನ್ನ ಸ್ಟೋರಿ ಏನಿದೆ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸ್ಟೋರಿ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನಾನು ಇಲ್ಲಿ ಬರಿತೀನಿ ಪೇಸ್ಟ್ ಸೇಮ್ ಟು ಸೇಮ್ ಅಂತ. ಓಕೆನಾ. ಸೇಮ್ ಅಂತ. ಓಕೆನಾ. ಅದಾದಮೇಲೆ ಸಿಂಪಲಿ ನಾನಿಲ್ಲಿ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ನಮ್ಮದು ಏನಿದೆ ವಾಯ್ಸ್ ಬಂದುಬಿಟ್ಟು ಸೇಮ್ ಟು ಸೇಮ್ ಏನಿದೆ ಅದು ಬಂದುಬಿಟ್ಟು ಇಲ್ಲಿ ರೆಡಿ ಮಾಡಿಕೊಟ್ಟಿದೆ. ಅದಾದಮೇಲೆ ನಮಗೆ ಇಲ್ಲಿ ಒಂದು ಮೈಕ್ ಬಟನ್ ಸಿಕ್ಕಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಮ್ಮದು ವಾಯ್ಸ್ ಏನಿರುತ್ತೆ ರೆಕಾರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕಿಂತ ಮುಂಚೆ ನಿಮಗೆ ವಾಯ್ಸ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ, ನನಗೆ ಹುಡುಗಿ ವಾಯ್ಸ್ ಬೇಕು ಇಲ್ಲ ಹುಡುಗ ವಾಯ್ಸ್ ಬೇಕಂತಲೇ ನೀವು ಎಲ್ಲಿಂದ ಚೇಂಜ್ ಬೇಕಂದರೆ ಸಿಂಪಲ್ ಇಲ್ಲಿ ನಿಮ್ಮದು ಆಪ್ಷನ್ ಕಾಣಿಸ್ತಿದೆಯಲ್ಲ ಹೋಮ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಜೆಮಿನೈ ವಾಯ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ. ಸೊ ಇದ್ರ ಮೇಲೆ ನಿಮ್ಗೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ವಾಯ್ಸ್ ಬೇಕೋ ಆ ವಾಯ್ಸ್ನ ನೀವು ಇಲ್ಲಿಂದ ಸೆಲೆಕ್ಟ್ನ ಮಾಡ್ಕೋಬೋದು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಸಿಂಪಲಿ ನಮಗೇನು ಮಾಡಬೇಕು, ಇಲ್ಲಿ ಇದು ಆನ್ ಮಾಡೋಕ್ಕಿಂತ ಮುಂಚೆ, ಇದ್ರ ಮೇಲೆ ಪ್ಲೇಸ್ ಮಾಡೋಕ್ಕಿಂತ ಮುಂಚೆ ನಮಗೇನು ಮಾಡಬೇಕು, ಇಲ್ಲಿಂದ ನಮ್ಮದು ಸ್ಕ್ರೀನ್ ರೆಕಾರ್ಡ್ ಏನಿದೆ ಇದನ್ನು ಆನ್ ಮಾಡ್ಕೋಬೇಕು. ಸೊ ಇದು ನಮ್ಮದು ಫೋನಲ್ಲಿರೋ ವಾಯ್ಸ್ನ ರೆಕಾರ್ಡ್ ಮಾಡಬೇಕಂದ್ರೆ ಸೊ ಸಿಂಪಲಿ ಇದನ್ನು ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ರೆಕಾರ್ಡ್ ಸೌಂಡ್ ಅಂತ ಇದೆಯಲ್ಲ, ಸಿಸ್ಟಮ್ ಆಡಿಯೋ ಅಂತ ಇದೆಯಲ್ಲ, ಸೊ ಸಿಂಪಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಿಸ್ಟಮ್ ಆಡಿಯೋ ರೆಕಾರ್ಡ್ ಏನಿದೆ ಆಗುತ್ತೆ. ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೈಕ್ರೋಫೋನ್ ಆಡಿಯೋ ಅಂದರೆ ಔಟ್ಸೈಡ್ ಏನು ನಾವು ಮಾತಾಡ್ತಿದ್ದೀವೋ ಅದು ಕೇಳಿಸುತ್ತೆ. ಸೊ ಸಿಸ್ಟಮ್ ಆಡಿಯೋ ಆ್ಯಂಡ್ ಮೈಕ್ರೋಫೋನ್ ಅಂದರೆ ನಾವು ಫೋನಲ್ಲಿ ಏನು ಕೇಳಿಸ್ತಿದೆ ಅದು ಕೇಳುತ್ತೆ, ಮತ್ತು ಔಟ್ಸೈಡ್ ಏನು ಮಾಡ್ತಿದ್ದಾರೆ ಅದು ಕೇಳಿಸುತ್ತೆ. ಸೊ ನಮಗೆ ಇದೆರಡು ಬೇಡ. ಓಕೆನಾ. ಸೊ ನಮಗೆ ಇದೆರಡು ಬೇಡ, ಬರೀ ಸಿಸ್ಟಮ್ ವಾಯ್ಸ್ ರೆಕಾರ್ಡ್ ಮಾತ್ರ ಆಗಬೇಕು. ಓಕೆನಾ. ಬೇರೆ ಯಾವ ಡಿಸ್ಟರ್ಬೆನ್ಸು ನಮಗಿರಬಾರ್ದು. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಸ್ಕ್ರೀನ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡ್ಕೊಂಡಾದಮೇಲೆ ಈಗ ನೀವೇನು ಮಾಡಬೇಕು, ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ. ಸೊ ಕ್ಲಿಕ್ ಮಾಡಿದರೆ ನೋಡಿ ಯಾವ ಥರ ಕೇಳುತ್ತಂತ. ಒಂದು ದಿನ ಒಂದು ದೊಡ್ಡ ಆನೆ ದೊಡ್ಡ ಕೊಳೆದೊಳಗೆ ಬಿದ್ಬಿಡುತ್ತೆ. ಆಗ ಅಳುತ್ತಾ ಇರುತ್ತದೆ. ಆಮೇಲೆ ಆನೆದು ಮಾಲೀಕ ಬರುತ್ತಾರೆ. ಮಾಲೀಕ ಬಂದ ನಂತರ ಪೊಲೀಸ್ಗೆ ಕರೆ ಮಾಡುತ್ತಾರೆ. ಪೊಲೀಸರು ಘಟನೆ ಸ್ಥಳಕ್ಕೆ ಬರುತ್ತಾರೆ. ಮತ್ತೆ ಆನೆನ ಹೆಲಿಕಾಪ್ಟರ್ ಮುಖಾಂತರ ಕಾಪಾಡಿಕೊಳ್ಳುತ್ತಾರೆ. ಅಲ್ಲಿ ಕಾಪಾಡಿದ ನಂತರವೂ ಆನೆ ಆಡುತ್ತಾ ಇರುತ್ತದೆ. ಯಾಕೆಂದರೆ ಯಾರೂನು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಲ್ಲ. ಓಕೆನಾ. ಸೊ ಇಷ್ಟು ಬಂದುಬಿಟ್ಟು ಹೇಳಾದಮೇಲೆ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಏನಿರುತ್ತೆ ಅದನ್ನು ಇಲ್ಲಿಂದ ನೀವು ಆಫ್ ಮಾಡ್ಕೋಬೇಕು. ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ನ ಆಫ್ ಮಾಡ್ಕೊಂಡಾದಮೇಲೆ ಈಗ ನೋಡಿ ನಮ್ಮದು ವಾಯ್ಸು ಬಂತು, ವೀಡಿಯೋನು ಬಂತು. ಈಗ ನಾವೇನು ಮಾಡಬೇಕು, ಎಡಿಟ್ ಮಾಡಬೇಕು. ಸೊ ಸಿಂಪಲಿ ನೀವು ಇಲ್ಲಿ ಯಾವುದೇ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ಬೋದು. ಓಕೆನಾ. ಇನ್ಶಾಟಲ್ಲೂ ಮಾಡ್ಬೋದು, VNಲ್ಲೂ ಮಾಡ್ಬೋದು. ಓಕೆನಾ. ಸೊ ನಾನಿಲ್ಲಿ ಇನ್ಶಾಟಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಓಕೆನಾ. ಸೊ ಸಿಂಪಲಿ ಇನ್ಶಾಟ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ವೀಡಿಯೋನ ಈಗ ನೀವೇನು ವಿಡಿಯೋ ಡೌನ್ಲೋಡ್ ಮಾಡಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಬಂದುಬಿಟ್ಟು ಕ್ಯಾನ್ವಾಸ್ ಆಪ್ಷನ್ ಇದೆಯಲ್ಲ, ಕ್ಯಾನ್ವಾಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ
ಯಾವ ಇಶ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಲಾಂಗ್ ವಿಡಿಯೋ ಮಾಡ್ತಿಲ್ಲ, ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿಂದ ಬಂದುಬಿಟ್ಟು ಈ ಟಿಕ್ಟಾಕ್ ಆಪ್ಷನ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ನ ಮಾಡ್ಕೋತೀನಿ. ಓಕೆನಾ, ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆನಾ, ಈಗ ನಮಗೆ ಏನು ಮಾಡಬೇಕು, ಫಸ್ಟ್ ಬಂದುಬಿಟ್ಟು ಇದ್ರಿಗೆ ಫಿಲ್ಟರ್ ಕೊಡಬೇಕು. ಓಕೆನಾ, ಇದ್ರದ್ದು ಕಲರ್ ಚೇಂಜ್ ಮಾಡಿಬಿಟ್ಟು ನಮ್ಮ ವಿಡಿಯೋ ಆಗಿ ಮಾಡಬೇಕು. ಸೊ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇದ್ರ ಮೇಲೆ ಯಾವುದಾದ್ರೂ ಒಂದು ಫಿಲ್ಟರ್ ಕೊಡ್ತೀನಿ. ಇಲ್ಲಿ ನಿಮಗೆ ಯಾವ ಫಿಲ್ಟರ್ ಬೇಕೋ ಆ ಫಿಲ್ಟರ್ನ ನೀವು ಕೊಟ್ಬಿಟ್ಟು ಅಡ್ಜಸ್ಟ್ಮೆಂಟಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಅದು ಜಾಸ್ತಿ ಕಮ್ಮಿ ಈ ಥರ ನೀವು ಸ್ವಲ್ಪ ಆದರೂ ಅಡ್ಜಸ್ಟು ಮಾಡ್ಕೊಳ್ಳಿ, 1-2% ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ವಿಡಿಯೋಗೆ ಏನಾಯಿತು, ಫಿಲ್ಟರ್ ಆ್ಯಡ್ ಆಗಿದೆ. ಸೊ ಈಗ ನಮಗೆ ಏನು ಮಾಡಬೇಕು, ಈಗ ನಮಗೆ ಮಾಡಬೇಕಾಗಿರೋ ಕೆಲಸ ಏನು, ನಾವು ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಮ್ಯೂಸಿಕ್ ಅಂದರೆ ಈಗ ನಾವು ಏನು ಇದು ಮಾಡಿದ್ವಿ, ಓಕೆನಾ, ಈಗ ನಾವೇನು ಡೌನ್ಲೋಡ್ ಮಾಡಿದ್ವಿ, ಸ್ಕ್ರೀನ್ ರೆಕಾರ್ಡ್ ಮಾಡಿದ್ವಿ. ಸೊ ಸಿಂಪಲಿ PIP ಮೇಲೆ ಕ್ಲಿಕ್ ಮಾಡಿ ಈಗ ನಾವು ರೆಕಾರ್ಡ್ ಮಾಡಿದ್ವಲ್ಲ, ಇದನ್ನು ನಾವು ಇಲ್ಲಿಂದ ಆ್ಯಡ್ನ ಮಾಡ್ಕೊಳ್ಳೋಣ. ಓಕೆನಾ, ಆ್ಯಡ್ ಮಾಡ್ಕೊಂಡಾದಮೇಲೆ ಈ ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಸ್ಕ್ರೀನ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಒಂದು ಆಪ್ಷನ್ ಸಿಗುತ್ತೆ. ಓಕೆನಾ, ಇದರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಆಪ್ಷನ್ನು ಇಲ್ಲ. ಓಕೆನಾ, ಸೊ ಸಿಂಪಲಿ ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಆಪ್ಷನ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಸೊ ಸಿಂಪಲ್ ನೀವು ಏನು ಮಾಡಬೇಕು, ಇದನ್ನು ಇಲ್ಲಿ ಕೆಳಗಡೆ ಹೈಡ್ ಮಾಡಿಬಿಡಿ. ಈ ಸ್ಕ್ರೀನ್ ಏನಿದೆ, ಸ್ಕ್ರೀನ್ ರೆಕಾರ್ಡ್ ಏನಿದೆ ಅದನ್ನು ಹೈಡ್ ಮಾಡಿಬಿಡಿ. ಓಕೆನಾ, ಹೈಡ್ ಮಾಡಿ ಆದಮೇಲೆ ಈಗ ನಮ್ಗೆ ಏನು ಮಾಡಬೇಕು, ಸಿಂಪಲಿ ರೈಟ್ ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕು. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ನೀವು ಒಂದು ಸಲ ಪ್ಲೇ ಮಾಡಿ ನೋಡಿ ನಿಮ್ಮ ವಿಡಿಯೋ ಕರೆಕ್ಟ್ ಬಂದಿದೆಯಾ ಅಂತ. ಓಕೆನಾ, ಸೊ ಒಂದು ನಿಮಿಷ ಕೇಳಿಸ್ತಿಲ್ಲ. ಫಸ್ಟು ನಮಗೆ ನೋಡಿ ಇದ್ರದ್ದು ವಾಯ್ಸ್ ಬರ್ತಿದೆ. ಸೊ ಈ ವಿಡಿಯೋದು ವಾಯ್ಸ್ ಏನಿದೆ ನಾವು ಫುಲ್ ಕಮ್ಮಿ ಮಾಡ್ಕೊಳ್ಳೋಣ, 0 ಮಾಡೋಣ. ಸೊ ಈಗ ಪ್ಲೇ ಮಾಡೋಣ. ಒಂದು ದಿನ ಒಂದು ದೊಡ್ಡ ಆನೆ ದೊಡ್ಡ ಕೊಳೆದೊಳಗೆ ಬಿದ್ಬಿಡುತ್ತೆ. ಆಗ ಅಳುತ್ತಾ ಇರುತ್ತದೆ. ಆಮೇಲೆ ಆನೆದು ಮಾಲೀಕ ಬರುತ್ತಾರೆ. ಮಾಲೀಕ ಬಂದ ನಂತರ ಪೊಲೀಸ್ಗೆ ಕರೆ ಮಾಡುತ್ತಾರೆ. ಪೊಲೀಸರು ಘಟನೆ ಸ್ಥಳಕ್ಕೆ ಬರುತ್ತಾರೆ. ಮತ್ತೆ ಆನೆನ ಹೆಲಿಕಾಪ್ಟರ್ ಮುಖಾಂತರ ಕಾಪಾಡಿಕೊಳ್ಳುತ್ತಾರೆ. ಅಲ್ಲಿ ಸೊ ನೋಡಿ ಇಲ್ಲಿ ಬಂದುಬಿಟ್ಟು ಏನಾಗ್ತಿದೆ ಅಂದರೆ ನಮ್ಮ ವಾಯ್ಸ್ ಮ್ಯಾಚ್ ಆಗ್ತಿಲ್ಲ ಈ ವಿಡಿಯೋಗೆ. ಸೊ ಸಿಂಪಲಿ ನಾವೇನು ಮಾಡೋಣ, ಈ ಸ್ಕ್ರೀನ್ ಏನಿದೆ ಈ ಲೇಯರ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, PIP ಮೇಲೆ ಕ್ಲಿಕ್ ಮಾಡಿದರೆ ಅದು ಸಿಕ್ಬಿಡುತ್ತೆ. ಸೊ ನಮ್ಮದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಒಂದ್ಸಲ ಕೊಳೆದೊಳಗೆ ಒಂದು ದಿನ ಇಲ್ಲಿಂದ ಸ್ಪ್ಲಿಟ್ ಮಾಡ್ಕೊತೀನಿ ನಾನು ಇದನ್ನು. ಇದು ಪಾರ್ಟ್ ಏನಿದೆ ಈ ಪಾರ್ಟ್ನ ಇಲ್ಲಿಂದ ಡಿಲೀಟ್ ಮಾಡ್ಕೊತೀನಿ, ಇದನ್ನು ಎಳಕ್ಕೆ ಬಂದು ಇಲ್ಲಿ ಇಟ್ಕೊಳ್ತೀನಿ. ಓಕೆನಾ, ಬೇಕಿದ್ದರೆ ಈ ವಾಯ್ಸ್ನ ನೀವು ಇನ್ನೊಂದು ಸ್ವಲ್ಪ ಸ್ಲೋವಲ್ಲಿ ಇಡಬೇಕು. ಓಕೆನಾ, ಸೊ ನಾನು ಇದನ್ನು ಒಂದು ಸ್ವಲ್ಪ ಇದರದ್ದು ಸ್ಪೀಡ್ ಏನಿದೆ ಸ್ಲೋವಲ್ಲಿ ಇಡ್ತೀನಿ. ಓಕೆನಾ, ಸೊ ಒಂದು ಸ್ವಲ್ಪ ಸ್ಲೋ ಮೋಷನಲ್ಲಿ ಇಡ್ತೀನಿ, ಇಷ್ಟೇ ಇಡ್ತೀನಿ. ಓಕೆನಾ, ಗಾಟ್ ಇಟ್ಟ ಮೇಲೆ ಈಗ ನೋಡಿ ಇಲ್ಲಿವರೆಗೂ ಬಂದಿದೆ. ಬಿದ್ಬಿಡುತ್ತೆ. ಆಗ ಅಳುತ್ತಾ ಇರುತ್ತದೆ. ಆಮೇಲೆ ಆನೆದು ಮಾಲೀಕ ಬರುತ್ತಾರೆ. ಮಾಲೀಕ ಬಂದ ನಂತರ ಪೊಲೀಸ್ಗೆ ಕರೆ ಮಾಡುತ್ತಾರೆ. ಪೊಲೀಸರು ಘಟನೆ ಸ್ಥಳಕ್ಕೆ ಬರುತ್ತಾರೆ. ಮತ್ತೆ ಆನೆನ ಹೆಲಿಕಾಪ್ಟರ್ ಮುಖಾಂತರ ಕಾಪಾಡಿಕೊಳ್ಳುತ್ತಾರೆ. ಅಲ್ಲಿ ಕಾಪಾಡಿದ ನಂತರವೂ ಆನೆ ಆಡುತ್ತಾ ಇರುತ್ತದೆ. ಯಾಕೆಂದರೆ ಯಾರೂನು ಲೈಕ್ ಮತ್ತೆ ಸಬ್ಸ್ಕ್ರೈಬ್. ಓಕೆನಾ, ಸೊ ನೋಡಿದ್ರಲ್ಲ ಗೈಸ್, ಸೊ ಈ ಥರ ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ, ಗೊತ್ತಾಯ್ತಲ್ಲ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ರ ರಿಲೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ನೀವು ಕೇಳ್ಬೋದು, ನಾನು ನಿಮಗೆ ಕಮೆಂಟಲ್ಲಿ ಹೇಳ್ತೀನಿ, ರಿಪ್ಲೈ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು, ಇದು ವಾಯ್ಸು ಬೇಕಿದ್ರೆ ನೀವು ಇನ್ನೂ ಬೇಕಿದ್ರೆ ಸ್ಲೋ ಮಾಡ್ಕೋಬೋದು. ಒಂದು ಸ್ವಲ್ಪ ನೋಡಿದ್ರೆ ನೀವು ವಾಯ್ಸ್ಗೆ ಮ್ಯಾಚ್ ಆಗಿಬಿಡುತ್ತೆ. ಇಷ್ಟು ಒಂದು ಸ್ವಲ್ಪ ಬಂದುಬಿಟ್ಟು. ಓಕೆನಾ, ಒಂದು ಸ್ವಲ್ಪ ಸ್ಪೀಡ್ ಏನಿದೆ ಸ್ವಲ್ಪ ಕಮ್ಮಿ ಮಾಡಿದರೆ ಈ ವಾಯ್ಸ್ ಏನಿದೆ ಇದಕ್ಕೆ ಮ್ಯಾಚ್ ಆಗಿಬಿಡುತ್ತೆ ವಿಡಿಯೋ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.